ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಹೊಸಪೇಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವರು ಶ್ರಾವಣಿ ಅಂತ ಹೇಳ್ಬಿಟ್ಟು, ಹೆಲೋ ಎವ್ರಿವನ್, ಅಶ್ವಿನಿ ಅಂತ ಹೇಳ್ಬಿಟ್ಟು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಶರಣ್ ಡೈರೀಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ದೇರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಗೊತ್ತಾ, ನಾವು 3 ಜನನುವೆ ಅಂದರೆ ಶರಣ್, ಗೀತಾ ಅಂಡ್ ಮೀ ಶ್ರಾವಣಿ 3 ಜನನು ಒಂದು ಡೇಟ್ ಅಥವಾ ಚಾಲೆಂಜ್ನ ಎಕ್ಸೆಪ್ಟ್ ಮಾಡ್ತಿದ್ದೀವಿ. ಏನಪ್ಪ ಚಾಲೆಂಜ್ ಅಂದರೆ ಟಂಗ್ ಟ್ವಿಸ್ಟರ್ಸ್. ನಾನು ಕೆಲವೊಂದು ಟಂಗ್ ಟ್ವಿಸ್ಟರ್ಸ್ನ ಹುಡುಕ್ಬಿಟ್ಟು ಇಟ್ಟಿದ್ದೀನಿ. ಅದನ್ನ ನಾವು 3 ಹೇಳಬೇಕು 5 ಟೈಮ್ಸ್. ಈಚ್ ಟಂಗ್ ಟ್ವಿಸ್ಟರ್ನ 5 ಟೈಮ್ಸ್ ಹೇಳಬೇಕು. ಯಾರು ಅದನ್ನ ಬೆಟರ್ ಆಗಿ ಹೇಳ್ತಾರೆ ಎಲ್ಲಕ್ಕಿಂತ ಅವರು ವಿನ್ನರ್ ಆಗ್ತಾರೆ. ಸೊ ಲೂಸರ್ಸ್ ಇಬ್ರು ಅವ್ರಿಗೆ ಏನಾದ್ರು ಬಜೆಟ್ ಫ್ರೆಂಡ್ಲಿ ಗಿಫ್ಟ್ ನ ಕೊಡ್ತಾರೆ. ಸೊ ದಟ್ಸ್ ವಾಟ್ ದ ಥೀಮ್ ಆಫ್ ದಿಸ್ ವ್ಲಾಗ್. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಆರ್ ಯು ರೆಡಿ ಗೈಸ್? ವಿ ಆರ್ ರೆಡಿ. ಸೊ ಫಸ್ಟ್ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ನಾವು ಕನ್ನಡ ಟಂಗ್ ಟ್ವಿಸ್ಟರ್ಸ್ ನ ಟ್ರೈ ಮಾಡೋಣ. ಕನ್ನಡ ಟಂಗ್ ಟ್ವಿಸ್ಟರ್ ಇಲ್ಲಿದೆ ನೋಡಿ, ನಾನು ಹೇಳ್ತೀನಿ ಯಾವಂತ. ಫಸ್ಟ್ ಟಂಗ್ ಟ್ವಿಸ್ಟರ್ ಬಂದ್ಬಿಟ್ಟು ತೇರಿ ಕೇರಿ ಏರಿ ಮೇಲೆ 3 ಕುರಿ ಮರಿ ಮೇಯುತ್ತಿದ್ದವು. ಇದನ್ನ ನೋಡದೆ ಹೇಳ್ಬೇಕು, ಅದಕ್ಕೆ ತೇರಿ ಅಲ್ಲ, ತರೀಕೆರೆ. ಸಾರಿ ಗಾಯ್ಸ್, ಸಾರಿ. ಆಕ್ಚುಲಿ ಬೈ ಮಿಸ್ಟೇಕ್ ಬಂದ್ಬಿಟ್ಟು ಟಂಗ್ ಟ್ವಿಸ್ಟ್ ಆಗ್ಬಿಟ್ಟು ತೇರಿ ಕೇರಿ ತರಿ. ಓಕೆ ಗೈಸ್, ತರಿ ನೋಡ್ಬಿಟ್ಟು ಹೇಳಕ್ಕಿಲ್ಲ. ಫಸ್ಟ್ ನಾನು ಇವ್ರಿಗೆ ಹೇಳಿಸ್ಕೊಡ್ತೀನಿ ನೋಡು. ತರಿ ಕೇರಿ ಏರಿ ಮೇಲೆ 3 ಕುರಿ. ಫಸ್ಟ್ ಟರ್ನ್ ಬಂದ್ಬಿಟ್ಟು ಶರಣ್ ಅವ್ರು ಮಾಡ್ತಾರೆ. ಹೇಳಿ, ಒಂದೇ ಸಲ ನೋಡ್ಕೋಬೇಕು, ನಿಮ್ಗೆ ಗೊತ್ತಿಲ್ಲ ಅಂತ ಒಂದೇ ಸಲ ಇದು ಆಯ್ತಾ? ವಿತೌಟ್ ಸೀಯಿಂಗ್ ಹೇಳ್ಬೇಕು. ಹೇಳು ಯಾವುದು? ತರೀಕೆರೆ. ತರೀಕೆರೆ ಏರಿ. ಟಂಗ್ ಟ್ವಿಸ್ಟರ್ ಹಂಗ ಮೆಲ್ಲಗೆ ತರೀಕೆರೆ ಅದಲ್ಲ. ಫಸ್ಟ್ ನಿಧಾನ ಕೇಳಬೇಕು, ಆಮೇಲೆ ಗೊತ್ತಾಗಬೇಕಲ್ಲ ಅವ್ರಿಗೆ. ಆಯ್ತು. ತರೀಕೆರೆ ಏರಿ ಮೇಲೆ 3 ಕುರಿ ಮೇಯುತ್ತಿವೆ. ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ನಿಲ್ಸಾಲಿ ನೋಡ್ದೆ, ಪಟ 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 ಹೇಳು. ಏ ಪಟ ಪಟ ಹೇಳು. ತರೀಕೆರೆ ಇವ ಯಾರೇ? ಅದು ಟ್ರೈನ್ ತರೀಕೆ. ನಾನು ನಿಮ್ಗೆ ಇದ್ರೆ ನಿನ್ನ ಎಲಿಮಿನೇಟ್ ಮಾಡ್ತೀನಿ ನೋಡಿ. ನೀಟಾಗಿ ಹೇಳ್ಬೇಕು, ನೀಟಾಗಿ ಪ್ರೊನೌನ್ಸ್ ಮಾಡ್ಬೇಕು. ಫಾಸ್ಟ್ ಆಗಿ. ಹೇಳಿ. ತರೀಕೆರೆ ಏರಿ ಮೇಲೆ 3 ಕುರಿ ಮರಿ ಮೇಯುತ್ತಿದ್ದವು. ಹೇಳು. ತರೀಕೆರೆ ಏರಿ ಮೇಲೆ 3 ಕುರಿ ಮೇಯುತ್ತಿದ್ದವು. ಮರಿ ಮರಿ ಹೇಳ್ಬಿಟ್ಟೆ. 3 ಕುರಿ. ಸ್ಟಾರ್ಟಿಂಗ್ ಇಂದ ಹೇಳು. 3 ಕುರಿ ಮರಿ ಮೇಯುತ್ತಿದ್ದವು. ಸ್ಟಾರ್ಟಿಂಗ್ ಇಂದ ಹೇಳು. ತರೀಕೆರೆ ನೀಟಾಗಿ ಹೇಳು. 5 ಚಾನ್ಸಸ್ ಅಷ್ಟೇ. ನೀನ್ ಅಲ್ಲ ನೋಡಿ, ಬೇಗ ನೋಡ್ಕೊಂಡು ಹೋಗ್ತಿದ್ದೆ. ತರೀಕೆರೆ ಏರಿ ಮೇಲೆ ಇಂತ ನಾಟಕಕ್ಕೆ ನಂಬಿಲ್ಲ. ಹೇಳು. ತರೀಕೆರೆ ಕರಿ, ಚಿಕನ್ ಕರಿ. ಹೇಳು. ತರೀಕೆರೆ ಕುರಿ. ಔಟ್ ಎಲಿಮಿನೇಟ್ ಮಾಡ್ತಿದ್ದೀನಿ ಗೈಸ್ ನಾನು. ವಿ ಡೋಂಟ್ ನೀಡ್ ಶರಣ್. ಏನು ಸೀರಿಯಸ್ನೆಸ್ ಇಲ್ಲ, ಫುಲ್ ಎಂಗ್ಯೂಷನ್ಸ್ ಇಂತ ನಮಗೆ ಬ್ಲಾಗ್ ಅಲ್ಲಿ ಬೇಕಾಗಿಲ್ಲ. ದಿ ಸಿಸ್ಟರ್ಸ್ ಕ್ಯಾನ್ ಡು ದಿಸ್. ತರೀಕೆರೆ ಕುರಿ ಮೇಲೆ 5 ಟೈಮ್ಸ್ ಅಷ್ಟೇ. ಆಯ್ತು, ಓಕೆ ಓಕೆ. ನಾವು ಇವರಿಗೆ ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ಭಾರಿ ಇಲ್ಲ ನೋಡ್ ಡಿಸ್ಟರ್ಬ್ ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. 2 ಟೈಮ್ಸ್ ಆಯ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. 3 ಟೈಮ್ಸ್ ಆಯ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ನಾನು ಕರಿ ಅಂತ ಹೇಳಿರ್ಲಿಲ್ಲ, ಸೊ ಕರಿ ಇಲ್ಲ ನನಗೋಸ್ಕರ. ಓಕೆ, ಇವಾಗ ನಾನು ವಿನ್ನ. ಯು ಆರ್ ಗುಡ್ ನೌ. ಎಲ್ಲ ಡಿಸೈಡ್ ಮಾಡ್ಕೊಂಡು ತುಂಬಾ ಇದೆ. ಓಕೆ, ನಾನು ಹೇಳ್ತೀನಿ. ತರೀಕೆರೆ ಏರಿ ಮೇಲೆ 3 ಕುರಿ ಮರಿ ಮೇಯುತ್ತಿದ್ದವು. ತರೀಕೆರೆ ಮೇಲೆ 3 ಕುರಿ ಮರಿ ಮೇಯುತ್ತಿದ್ದವು. ತರೀಕೆರೆ ಏರಿ ಮೇಲೆ 3 ಕುರಿ ಮರಿ ಮೇಯುತ್ತಿದ್ದವು. ತರೀಕೆರೆ ಏರಿ ಮೇಲೆ 3 ಕುರಿ ಮರಿ ಮೇಯುತ್ತಿದ್ದವು. ತರೀಕೆರೆ ಏರಿ ಮೇಲೆ 3 ಕುರಿ ಮರಿ ಮೇಯುತ್ತಿದ್ದವು. Yes. 3 ಅಲ್ಲ 6. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಾನು ಹೇಳ್ತೀನಿ. ಪಾಯಿಂಟ್ ಗೀತಾ ಎಲ್ಲ ಏನು So, ಇವಾಗ ಕನ್ನಡ ಆಯ್ತಾ? ಇನ್ನೊಂದು ಹೇಳ್ತೀನಿ. ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಕುರುಡು ಕುದುರೆಗೆ ಹುರಿದ ಕುದುರೆಗೆ ನೀನು ಎಷ್ಟು ಮಾಡ್ತಿದ್ಯಾ? ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಓಕೆನಾ? ನೀನು ಹೇಳಿ ಇವಾಗ 5 ಟೈಮ್ಸ್ ಹೇಳು. ಹೇಳ್ಬೇಕು. ಕುರುಡು ಕುದುರೆಗೆ ವೇಸ್ಟ್ ಯಾ ವ್ಲಾಗ್ ಮಾಡ ಏನ್ ಮಾಡ ಕುದುರೆಗೆ ಹುರಿದ ಹುರಿಗಡ್ಲೆ. ಹೇಳು. ಹೇಳು.
ಕುರುಡು ಕುದುರೆಗೆ ಉರಿದ ಉರಿಗಡ್ಲೆ. ಹುಡುಗಡ್ಲೆ ಇನ್ನೊಂದು ಬೇಗ ಕುರುಡು ಕುದುರೆಗೆ ಉರಿದ ಉರಿಗಡ್ಲೆ. ಉರಿಗಡ್ಲೆ ಹುರಿಗಡ್ಲೆ ಕುರುಡು ಕುದುರೆಗೆ ಉರಿದ ಉರಿಗಡ್ಲೆ. ಇನ್ನೊಂದ್ಸಲ ಅಲ್ಲ ಅಲ್ಲ ಗೈಸ್ ಟಂಗ್ ಟ್ವಿಸ್ಟರ್ಸ್ ಸ್ಪೀಡ್ ಆಗಿ ಹೇಳ್ಬೇಕಲ್ಲ. ಕುರುಡು ಕುದುರೆಗೆ ಅದು ನಾಮಜಪ ಮಾಡೋ ತರ ಮೇಲೆ ಮೇಲೆ ಕೇಳಿದ್ರೆ ಎಫೆಕ್ಟ್ ಆಗ್ತಾರೆ ಇವರು. ಏನಿಲ್ಲ ಇವಾಗ ಗೀತಾ ಅವ್ರು ಹೇಳ್ತಾರೆ. ಇಲ್ಲ ನೀವು ಓಕೆ ನಾನು ಹೇಳ್ತೀನಿ ಗೈಸ್. ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ, ಕುರುಡು ಕುದುರೆಗೆ ಹುರಿದ ಹುರಿಗಡಲೆ. ಇವಾಗ ಕುದುರೆ ಕುಡ್ಕೊಂಡ್ ಬರುತ್ತೆ. ಕುರುಡು ಕುದುರೆಗೆ ಹುರಿದ ಉರುಗಡಲೆ. ನೀನು ಸ್ಪೀಡಾಗಿ ಹೇಳು. ಸ್ಪೀಡ್ ಆಗಿ ಹೇಳ್ಬೇಕು, ಸ್ಪೀಡ್ ಆಗಿ ಹೇಳ್ಬೇಕು. ಉರುಗಡಲೆ. ಕುರುಡು ಕುದುರೆಗೆ ಹುರಿದ ಉರುಗಡಲೆ. ಕುರುಡು ಕುದುರೆಗೆ ಹುರಿದ ಉರುಗಡಲೆ. ಕುರುಡು ಕುದುರೆಗೆ ಹುರಿದ ಉರುಗಡಲೆ. ಕುರುಡು ಕುದುರೆಗೆ ಹುರಿದ ಉರುಗಡಲೆ. ಓಕೆ ಆಯ್ತು. ನೆಕ್ಸ್ಟ್ ಗೈಸ್ ಇನ್ನೊಂದು ಏನಪ್ಪಾ ಅಂದ್ರೆ ಕಾಗೆ ಪುಕ್ಕ ಗುಬ್ಬಿ ಕುಪ್ಪ. ನೀಟಾಗಿ ಹೇಳ್ತೀನಿ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಇದು ತುಂಬಾ ಈಸಿ ಆಗಿದೆ, ಬಟ್ ಆಲ್ಸೋ ಸಮಥಿಂಗ್ ಸ್ಲೈಟ್ ಆಗಿ ಟಂಗ್ ಟ್ವಿಸ್ಟ್ ಆಗುತ್ತೆ. ಬನ್ನಿ ನೋಡೋಣ ಯಾರು ಚೆನ್ನಾಗಿ ಹೇಳ್ತಾರೆ ಅಂತ. ಫಸ್ಟ್ ಗೋಸ್ ಟು ಶರಣ್. ಶರಣ್ ತುಂಬಾ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ನಾವು ಎವಿಕ್ಟ್ ಮಾಡ್ತಿದ್ವಿ, ಬಟ್ ಸ್ಟಿಲ್ ಏನೋ ಪಾಪ ಅಂತ ಒಂದು ಚಾನ್ಸ್ ಕೊಡ್ತಿದ್ವಿ. ನೀಟಾಗಿ ಹೇಳ್ಬೇಕು. ನೋ ನೆಗ್ಲಿಜೆನ್ಸಿ, ನೋ ಫನ್ನಿನೆಸ್. ಓಕೆ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಹಿಂಗೆ ಟ್ರೈನ್ ಹಿಂಗೆ ಹೇಳೋದಲ್ಲ, ಪಟ್ಟ ಪಟ್ಟ ಹೇಳ್ಬೇಕು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಏನು ಮಾಡಕ್ ಬರಲ್ಲ, ವೇಸ್ಟ್ ಮಾಡಿ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಪುಕ್ಕ ಗುಬ್ಬಿ ಪುಕ್ಕ. ನಿನಗೆ ಮಂತ್ರ ಹೇಳಕ್ ಬರ್ತಿಲ್ಲ ನನಗೆ. ಅಂಕಲ್ ಹಾಕೋತೀವಿ ಇವಾಗ, ನಿಮ್ಗೆ ಬಂದಿಲ್ಲ ಅಂತ. ಅಂಕಲ್ ಹಾಕೊಂಡ್ತೀವಿ. ಓಕೆ ಇವಾಗ ಓಕೆ ಈ ಪರ್ಸನ್ ಎವಿಕ್ಟೆಡ್. ನಮ್ಗೆ ಇವ್ರ ಲೆಕ್ಕನೇ ಇಲ್ಲ, ಕ್ಯಾಮ್ರಾದಿಂದ ಹೊರಗೆ ಕಳಿಸ್ತೀವಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ನಾವು ದ ಆಪರ್ಚುನಿಟಿ ಗೋಸ್ ಟು. ಈಗ ಔಟ್ ಆಗಿದ್ದಾರೆ ಅವರಿಬ್ರು. ಅವರಿಬ್ರು ಇವ್ರು ಹಾಕೊಂಡು ಸಾರಿ ನಾನು ಎಷ್ಟು ಚೆನ್ನಾಗಿ ಹೇಳ್ತಿದ್ದೀನಿ. ಹಾ ಹೇಳಿ. ನೀವು ಶ್ರಾವಣಿ ಸೆಕೆಂಡ್. ಇಲ್ಲ ನೀವು ಸೆಕೆಂಡ್, ಫಸ್ಟ್ ಸೆಕೆಂಡ್ ಥರ್ಡ್. ದೊಡ್ಡವರು ಚಿಕ್ಕವರು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. 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 ಗೈಸ್ ಐ ಗಾಟ್ ಇಟ್. ಅಷ್ಟೇ. ಇನ್ನೊಂದು ಟೈಮ್. ಓಕೆ ನಾನು ಹೇಳ್ತೀನಿ ಇವಾಗ ನನ್ನ ಚಾನ್ಸ್. ಕಾಗೆ ಪುಕ್ಕ ಗೈಸ್ ಸ್ಟ್ರೇಟರ್. ಇಲ್ಲ ಸೀರಿಯಸ್ ಆಗಿ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಾಗೆ ಇಲ್ಲ ನಾನು ಸೀರಿಯಸ್ ಆಗಿ ಕ್ಯಾಮ್ರಾ ಡಿಸ್ಟ್ರಾಕ್ಷನ್ ಇಲ್ಲ ಇಲ್ಲಿ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಾಗೆ ಪುಕ್ಕ ನನಗೆ 5 ಚಾನ್ಸಸ್ ಇದಾವೆ. ಸುಮ್ಮನೆ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಕಾಗೆ ನಾನೇ ವಿನ್ನು. ನಾನು ಕೆಲವೊಂದು ಬೆಟರ್ ಆಗಿ ಹೇಳ್ತೀನಪ್ಪ. ನಾನು ನೆಕ್ಸ್ಟ್ ಇವಾಗ ಇಂಗ್ಲಿಷ್ ಅಪ್ಪ. which wicked wish which wicked wish ಅಲ್ಲ ಇವರು ನಾ ಆಕ್ಚುಲಿ ನಾವು ಇದು ಮಾಡಬೇಕಾಗಿತ್ತು. ಎಲ್ಲ ಆಮೇಲೆ ಗೀತಾ ಗೇಮ್ ಗೆದ್ದಿರ್ಬೋದು, ನಾವು ಮನಸ್ಸು ಗೆದ್ದಿಲ್ಲ. ಆಕ್ಚುಲಿ ಇಷ್ಟೊತ್ತು ಮಾಡಿದ್ ಯಾವ್ದು ರೆಕಾರ್ಡೇ ಆಗಿಲ್ಲ. ಇಲ್ಲ ನಾನ್ ಮಾಡಿದ್ ರೆಕಾರ್ಡ್ ಆಗಿಲ್ಲ. ಬ್ಯಾಕ್ ಆಫ್ ದ ಕ್ಯಾಮ್ರಾ ಇವರು ನೋಡಿ. ಬಿಹೈಂಡ್ ದ ಸೀನ್ಸ್ ವರ್ಕ್ ಮಾಡ್ತಿರೋದು ನಾನೇ. Actually, all credit of the video goes to Miss Shrav Singham Shetty. ಭ್ರಮೆ ನಾನೇ ಕೊಟ್ಟಿರೋದು. ಭ್ರಮೆ. ಈ ಸಾರಿ ಹಬ್ಬಕ್ಕೆ ನಾವು ಊರಿಗೆ ಹೋಗಿದ್ವಿ. ಊರಿಗೆ ಹೋದಾಗ ಜಸ್ಟ್ ಈ ವಿಡಿಯೋ ಒಂದು ರ್ಯಾಂಡಮ್ ಆಗಿ ಶೂಟ್ ಮಾಡಿದ್ವಿ. ನಾವು ಅಂದ್ಕೊಂಡಿದ್ದೆ ಒಂದು ಈ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು, ಆ ವಿಡಿಯೋ ಮಾಡ್ತಾ ಅದಾಗಿದ್ದೆ ಇನ್ನೊಂದು. ಸೊ ಬಿಡು ನಾವು ಅಲ್ಲೇ ಡಿಸೈಡ್ ಮಾಡಿದೆ ಏನು ಬಿಡು ಅಪ್ಲೋಡ್ ಮಾಡೋದೇನು ಬೇಡ ಅಂತ ಹೇಳ್ಬಿಟ್ಟು
ವಿಡಿಯೋ ಡಿಲೀಟ್ ಮಾಡೋಣ ಅಂತ ಇವತ್ತು ಚೆಕ್ ಮಾಡ್ತಾ ಇದ್ದೆ. ನಾನು ನೋಡುವಾಗ ನಂಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ನಾವು ಆ್ಯಕ್ಚುಲಿ ಪರ್ಸ್ನಲಾಗಿ ವೀಡಿಯೋಗಿಂತ. ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಗೀತಾ ಶರಣ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.